ಕರ್ನಾಟಕ ವಾಣಿ ಜಯಮಂಡಲಿಯ ಅಧ್ಯಕ್ಷರ ಮೇಲೆ ಅಪಾರವಾದ ಗೌರವ ಇದೆ. ತುಂಬಾ ಅವರು ಆಲ್ರೆಡಿ ಕ್ಷಮೆ ತಗೊಂಡಿದ್ದಾರೆ. ಎಲ್ಲ ಇಂಡಸ್ಟ್ರಿಯಲ್ಲಿರೋ ಮಹಿಳೆಯರ ಮೇಲೆ ತುಂಬಾನೇ ಅವರಿಗೆ ಒಂದು ಕಾನ್ಶಿಯಸ್ನೆಸ್ ಆಗಿ ಕೇರ್ ಇದೆ. ನಮ್ಮ ಮಹಿಳೆಯರು, ನಮ್ಮ ಕನ್ನಡ ಇಂಡಸ್ಟ್ರಿಯ ಮಹಿಳೆಯರು ಆಗಿರಬಹುದು, ನಿಜಕ್ಕೂ ಅವರ ಶೋಷಣೆ ನಡಿಬಾರ್ದು ಅಥವಾ ನಡೀತಾ ಇದೆಯಾ ಇಲ್ವೋ ಅಂತ ಅದ್ಭುತವಾದ ಅದ್ದೂರಿಯಾದ ಚರ್ಚೆ ಇವತ್ತು ನಡೆದಿದೆ. ಇದಕ್ಕಿಂತ ಹಿಂದೆ ನಾನು CM ಸರ್ ಹತ್ರ ಸಂಜನಾ ಗಲ್ರಾನಿ ಫೌಂಡೇಶನ್ ಇಂದ ಏಕೈಕ ನಾನು ಒಬ್ಳೇ ಹೋದೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಸಿಚುವೇಶನ್ಸ್ ಆಗಿದೆ. ಅದ್ರ ಬಗ್ಗೆ ನಾನೀಗ ಡೀಟೇಲ್ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಬಟ್ ಅದರಿಂದ ನನ್ನ ಅನಿಸಿಕೆ ಏನಿತ್ತು ಅಂದ್ರೆ, ಇವತ್ತಿಗೂ ನಾನು ಆ ಪರ್ಟಿಕ್ಯುಲರ್ ಪಿಕ್ಚರ್ ನೋಡಿದ್ರೆ ಭಗವಂತ ನನ್ನ ಹಿಂದೆ ಯಾರಾದ್ರೂ ಇರ್ಬೇಕಿತ್ತಲ್ವಾ, ನನ್ನ ಹಿಂದೆ ಯಾರು ಇದ್ದಿಲ್ಲ ನನಗೆ ಹೇಳ್ಕೊಡ್ಲಿಕ್ಕೆ. ನಾನು ಚಿಕ್ಕ ಹುಡುಗಿಯಾಗಿ ಕೇವಲ 17 ಇಯರ್ಸ್ ಏಜ್ ಅಲ್ಲಿ ಇಂಡಸ್ಟ್ರಿಗೆ ಬಂದವಳು, ಚಿಕ್ಕ ಪರಿವಾರದಿಂದ. ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಆ ನೋವಿತ್ತು. ಹಾಗಾಗಿ ನಾನು ನನ್ನ ಫೌಂಡೇಶನ್ ಇಂದ ಸ್ವತಃ CM ಸರ್, ಸಿದ್ದರಾಮಯ್ಯ ಸರ್ಗೆ ಮತ್ತೆ ಪರಮೇಶ್ವರ್ ಸರ್ ಹತ್ರ ಹೋಗ್ಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಅಸೋಸಿಯೇಷನ್ ಎಂಬುವುದು ಒಂದು ಸ್ಥಾಪನೆ ಆಗಬೇಕು, SWAA ಅಂತ ನನ್ನ ಸ್ವಂತ ಲೆಟರ್ ಪ್ಯಾಡ್ ಅಲ್ಲೇ ಸಂಜನಾ ಗಲ್ರಾನಿ ಫೌಂಡೇಶನ್ ಇಂದ ನಾನು ಒಂದು ಉದ್ದೇಶವಾಗಿ ನಾನು ಧ್ವನಿ ಎತ್ತಿದೆ. ಆ್ಯಂಡ್ ಅದಕ್ಕೆ ಒಂದಿಷ್ಟೆಲ್ಲ ಪ್ರೋಗ್ರೆಸ್ ಆಗಿದೆ. ಎಲ್ಲೋ ಒಂದು ಕಡೆ ನೀವೆಲ್ಲ ಮಾಧ್ಯಮದವರೇ ನನ್ನ ಕೈ ಹಿಡಿದ್ರಿ, ಪ್ರತಿಯೊಬ್ಬರು ನಾನು ಇಂಟರ್ವ್ಯೂ ಮಾಡಿದ್ರಿ. ಆ್ಯಂಡ್ ಇದಕ್ಕೆ ಇಷ್ಟು ಬೆಳಕು ತಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಪ್ರತಿಯೊಂದು ಮಾಧ್ಯಮದ ಚಾನೆಲ್ ಅವರು ನನ್ನ ಮನೆಗೂ ಬಂದ್ರಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನನ್ನ ಅನಿಸಿಕೆ ಬಂದು ಮೀಟು ಅಲ್ವೇ ಅಲ್ಲ, ಅಥವಾ ಮಹಿಳಾ ಶೋಷಣೆ ನಡೀತಾ ಇದೆಯೋ ಇಲ್ವೋ ಈಗಲೇ ಹೋಗಿ ನೋಡಿ ಗಮನ ನೀಡಿ ಆ ಥರ ಏನೂ ಇಲ್ಲ. ಬೇಸಿಕ್ ಆಗಿ ಫಸ್ಟು ಒಂದು ಬೇಸಿಕ್ ಬಾಡಿ ಮಾಡಬೇಕು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್. ಅದರಿಂದ 17-18 ವರ್ಷಗಳ ಯಾರು ಹುಡುಗಿರು ಬರ್ತಾರೆ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ನಾವೀಗ ಹಿರಿಯ ನಟಿಯರು, ನಾವು ಒಂದು ಗಂಡು ಮಗು ತರಾನೇ ನಮ್ಮನ್ನ ನಾವೇ ಹೇಗೆ ಕಾಪಾಡ್ಕೊಬಹುದು. ನಾವು ಸೀನಿಯರ್ಸ್ ಆಗಿರೋದ್ರಿಂದ ನಮಗೆ ಅಷ್ಟು ಒಂದು ಧೈರ್ಯನೂ ಇದೆ, ಮತ್ತೆ ನಮಗೆ ಅಷ್ಟು ಒಂದು ಹೇಗೆ ಥಾಟ್ ಪ್ರಾಸೆಸ್ ಇದೆ ಇಂಡಸ್ಟ್ರಿದು ನಮಗೆ ಗೊತ್ತಿದೆ. ಬಟ್ 18 ಇಯರ್ಸ್ ಏಜ್ ಅಲ್ಲಿ ಬಂದವ್ರಿಗೆ ಕಂಪಲ್ಸರಿ ಆಗಿ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗಿ ಒಂದು ಹಕ್ಕುಪತ್ರೆಯನ್ನು ನಾವು ಕೊಡಬೇಕು. ಆ ಹಕ್ಕುಪತ್ರೆ ಮೂಲಕ ಅಟ್ಲೀಸ್ಟ್ ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ. ನೀವು ಸಿನಿಮಾ ಸೈನ್ ಮಾಡಿದ್ರೆ, ಮತ್ತೆ ಸಿನಿಮಾ ಶೂಟಿಂಗಿಗೆ ಒಬ್ಬರೇ ಹೋಗಬೇಡಿ. ಅದು ಎಲ್ಲೇ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಔಟ್ ಆಫ್ ಬ್ಯಾಂಗ್ಳೂರ್ ಶೂಟಿಂಗ್ ಆಗಿರ್ಬೋದು, ಇಂಥದ್ದೆಲ್ಲ ಒಂದು ರೂಲ್ ಬುಕ್, ಒಂದು ಹಕ್ಕುಪತ್ರೆನಲ್ಲಿ ಎಲ್ಲ ರೂಲ್ಸ್ ಬರೆದು, ಮತ್ತೆ ಶೂಟಿಂಗ್ ಹೋದ್ರೆ ಒಂದು ಕ್ಯಾರವನ್ಗೋಸ್ಕರ ಕೇಳಿ, ಕ್ಯಾರವನ್ ಸಿಕ್ಕಿಲ್ವಾ ಹತ್ರದಲ್ಲಿ ಅಟ್ಲೀಸ್ಟ್ ಒಂದು ರೂಮ್ ಆದ್ರೂ ಕೇಳೋದು ಪ್ರತಿಯೊಂದು ಕಲಾವಿದೆಯ ಒಂದು ಅಧಿಕಾರ ಇದು. ಈ ಅಧಿಕಾರಗಳು ಅವರಿಗೆ ಒಂದು ಅವೇರ್ನೆಸ್ ಪಡೆಯೋದು, ಹೊಸ ಆರ್ಟಿಸ್ಟ್ಗೆ ವಿದ್ಯೆ ಕೊಡೋದು, ನಾವು ಕೆಲಸ ಮಾಡೋಣ ಅಂತ ನನ್ನ ಒಂದು ಸ್ಟ್ರಾಂಗ್ ಆದ ಅನಿಸಿಕೆ. ಬಿಕಾಸ್ ನಾವಿದ್ದಾಗ ನಮಗೆ ಯಾರೂ ಬಂದು ಹೇಳ್ಕೊಟ್ಟಿಲ್ಲ, ತುಂಬಾ ಅನುಭವಿಸಿದೀವಿ ಹಲವಾರು ಸಿಚುವೇಶನ್ಸ್ ಅಲ್ಲಿ ನಾವು. ಆ್ಯಂಡ್ ಈ ಒಂದು ಅನುಭವದಿಂದ ನಾನೇನು ಕಲಿತೆ ಅಂದ್ರೆ, ನಾನು ಒಂದು ಪೊಸಿಷನ್ ಅಲ್ಲಿ ಇದ್ದೀನಿ, ನನ್ನಿಂದ ಹಲವಾರು ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂದ್ರೆ, ಹಲವಾರು ಹೆಣ್ಮಕ್ಳ ಶೋಷಣೆ ಆಗಿರ್ಬಹುದು ಅಥವಾ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬಹುದು, ದೌರ್ಜನ್ಯ ಆಗಿರ್ಬಹುದು ನಿಲ್ಲತ್ತೆ ಅಂದ್ರೆ, ಇದಕ್ಕಿಂತ ಜಾಸ್ತಿ ಖುಷಿ ಪಡೆಯೋ ವಿಷಯ ಬೇರೆ ಏನೂ ಇಲ್ಲ. ಹೌದು, ಅದಕ್ಕೆ ನಮ್ ಸಪೋರ್ಟ್ ಇದೆ. ಎಲ್ಲೋ ಒಂದು ಹಂತಕ್ಕೆ ನಾವು ಇಷ್ಟೆಲ್ಲ ಶಬ್ದ ಮಾಡಿದ್ವಲ್ಲ, ಇದು SWA ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಮಾಡಿ, ಅದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಆಗಿರ್ಬಹುದು, ಮಹಿಳಾ ಸುರಕ್ಷಣೆ ಸಂಘ ಆಗಿರ್ಬಹುದು, ಅಥವಾ ಅದಕ್ಕೆ ನೀವು ಪಾಶ್ ಅಂತಾನೆ ಹೆಸರು ಹಾಕಿ ಹೇಳಬಹುದು. ಇದ್ರ ಎಲ್ಲ ಮೂಲ ಒಂದು ಬಂದು ಮಹಿಳೆಯ ಸುರಕ್ಷಣೆ ಅಂತ. ಇದರಲ್ಲಿ ನಾವು ಸಕ್ಸಸ್ ಆದ್ರೆ ನನಗೆ ತುಂಬಾ ತುಂಬಾ ಖುಷಿ ಆಗುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಷ್ಟು ಒಳ್ಳೆ ಇಂಡಸ್ಟ್ರಿ ನಮ್ಮ ಇಂಡಿಯಾನಲ್ಲಿ ಇಲ್ಲ. ನಾನು ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿನಲ್ಲೂ ಟೆಲಿವಿಷನ್ ಮಾಡಿದ್ದೀನಿ, ಎಲ್ಲ ಕಡೆ ನಾನು ಕೆಲಸ ಮಾಡಿದ್ದೀನಿ. ನಾನು ಮಲಯಾಳಂ ಇಂಡಸ್ಟ್ರಿನಲ್ಲಿ ನೋಡಿದ್ರು ಏನೋ ಅಲ್ಲಿ ನಡೀತಾ ಇದೆ, ನೋಡ್ಬಿಟ್ಟು ನೋಡದೇ ಇರೋ ಸಮಯಗಳಿದೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಒಕ್ಕೂಟದಲ್ಲಿರೋ ಡೈರೆಕ್ಟರ್ಸ್ ಆಗಿರ್ಬಹುದು, ನಮ್ಮ ಒಕ್ಕೂಟದಲ್ಲಿರೋ ಪ್ರೊಡ್ಯೂಸರ್ಸ್ ಆಗಿರ್ಬಹುದು, ನಮ್ಮ ಜನ ಆಗಿರ್ಬಹುದು, ತುಂಬಾ ಒಳ್ಳೆ ಜನ. 98% to 99% ಏನೂ ಪ್ರಾಬ್ಲಮ್ ಇಲ್ಲ. 1 or 2% ಪ್ರಾಬ್ಲಮ್ ಎಲ್ಲ ಕಡೆನೂ ಇರುತ್ತೆ. ಬೇರೆ ತರದ್ದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಬೇರೆ ತರದ್ದು ಪೇಮೆಂಟ್ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿರ್ತದೆ. ಅಂತ ಸಮಸ್ಯೆ ನಿಮ್ಗೆ ಆಗಿಲ್ವಾ? ತುಂಬಾ ಸಮಸ್ಯೆಗಳಾಗಿದೆ. ಮೊದಲನೇ ಪೇಮೆಂಟ್ ಸಿಗುತ್ತೆ, 2ನೇ ಪೇಮೆಂಟ್ ಸಿಗುತ್ತೆ. ಕನ್ನಡ ಇಂಡಸ್ಟ್ರಿನೇ ಅಲ್ಲ, ಬೇರೆ ಇಂಡಸ್ಟ್ರೀಸ್ ಅಲ್ಲೂ 3ನೇ ಪೇಮೆಂಟ್ ಕಾಣೆ, 4ನೇ ಪೇಮೆಂಟ್ ಭಸ್ಮ. ಸೊ ಅದನ್ನೂ ನಾನು ಇದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ಇದು ಒಂದು ಮೇನ್ ರೂಲ್ ಆಗಿರ್ಬೇಕು. ಏನಂದ್ರೆ, ಯಾವ್ದಾದ್ರೂ ಕಲಾವಿದನ ಸೈನ್ ಮಾಡಿದ್ರೆ ಒಂದು ಲೀಗಲ್ ಅಗ್ರಿಮೆಂಟ್ ಕೊಡಲೇಬೇಕು ಎಂಬುವುದು ಕಂಪಲ್ಸರಿ ಮಾಡಿ, ಅದನ್ನ ನಾವು ತುಂಬಾನೇ ವಿವರವಾಗಿ ಹೇಳಿದೀವಿ. ಇಲ್ಲ, ಬೇಸಿಕಲಿ ಆಲ್ ದ ಪಾಯಿಂಟ್ಸ್ ಪುಟ್ ಟುಗೆದರ್, ಇಟ್ಸ್ ಅಬೌಟ್ ವುಮೆನ್ ಪ್ರೊಟೆಕ್ಷನ್,
ಮತ್ತು ಎಲ್ಲಾದರೂ ಶೂಟಿಂಗ್ ಹೋದರೆ ಒಂದು ದೂರದಲ್ಲಾದರೂ ಒಂದು ರೂಮ್ ಆದರೂ ಇರಲಿ. ಈ ಥರ ಎಲ್ಲ ವುಮೆನ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಪಾಯಿಂಟ್ಗಳು ಲೇಡೀಸ್ಗೆ ಇನ್ನೊಂದು ಅಷ್ಟು ಸೇಫ್ ಜಾಗ ಮಾಡೋಣ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಯಾವುದೇ ಒಂದು ತಾಯಿ, ಯಾವುದೇ ಒಂದು ತಂದೆ ನನ್ನ ಮಗಳನ್ನ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೀರೋಯಿನ್ ಮಾಡಕ್ಕೆ ಕಳಿಸ್ತಾ ಇದ್ದೀನಿ ಅಂದರೆ ಅದು ಖುಷಿಯಾಗಿ ಅವ್ರು ಕಳಿಸ್ಬೇಕು ಅಂತ ಒಂದು ಸೇಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು ಎಲ್ಲರ ಉದ್ದೇಶ ಆಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.